ಹಾಯ್ ಎವ್ರಿವನ್, ಗುಡ್ ಈವ್ನಿಂಗ್. ಇವತ್ತು ನಾನು ಶಿಕ್ಷಣದ ಕುರಿತಾಗಿ ಒಂದು ಆರ್ಟಿಕಲನ್ನು ಬರೆದಿದ್ದೇನೆ. ಈಗ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆರ್ಟಿಕಲ್ನ ಹೆಸರು, ಹೆಡ್ಡಿಂಗ್: ಆತ್ಮದ ದಾಹವನ್ನು ನೀಗಿಸುವವರಾರು. ನೀನೊಂದು ಸವಿಶಾಲ ಆಲದ ಮರವಾಗಿರುವೆ. ನಿನ್ನೊಡಲ ಒಳಗೆ ಯುಗ ಯುಗಗಳೇ ಸರಿದು ಹೋದರೂ ಮುಗಿಯದ ಅಮೃತ ಸಿಂಚನ ಹನಿಗಳ ಬುಗ್ಗೆಗಳ ಸಾಲುಗಳಿವೆ. ಅದ ಸವಿಯಲು ಹಾತೊರೆಯುವುದು ಈ ಮನುಕುಲ. ಸಹಸ್ರಾರು ಜನರ ಹೃದಯಗಳು ಮಿಡಿಯುವುದು ನಿನಗಾಗಿ. ಹಂಬಲಿಸಿ ಬಂದ ಹೃದಯಕ್ಕೆ ನೀ ದಾಹ ತೀರದ ಜಲವಾಗುವೆ. ಅಜ್ಞಾನವೆಂಬ ಬಿಸಿಲಿನಲ್ಲಿ ಬೇಯುವ ಜೀವಕ್ಕೆ ನೀ ಜ್ಞಾನವೆಂಬ ತಂಪು ತಂಗಾಳಿಯ ನೆರಳ ಹರಿಸುವೆ. ನಿಶ್ಚಿಂತೆಯಿಂದ ಮುಗುಳ್ನಗುವುದು ನೀನಿರುವ ಈ ಜಗವು. ಕಾರಣ, ಆತ್ಮದ ದಾಹವನ್ನು ನೀಗಿಸುವ ಉಜ್ವಲ ಶಕ್ತಿಯು ನಿನ್ನಲ್ಲಿದೆ. ಅದಕ್ಕಾಗಿಯೇ ಈ ಲೋಕವು ನಿನ್ನನ್ನು ಅವಲಂಬಿಸಿ ಮುನ್ನಡೆ ಸಾಧಿಸುತ್ತಿರುವುದು. ವಿನಯಶೀಲ ಸದ್ಗುಣವುಳ್ಳವರಲ್ಲಿ ನೆಲೆಯಾಗುವ ನೀ ಎಲ್ಲರಿಗೂ ಪ್ರಿಯಳು. ಸ್ವಾರ್ಥ ಅಹಂಕಾರದಿ ಮೆರೆಯುವವರಿಗೆ ನೀ ಕೈಗೆ ನಿಲುಕದ ಆಕಾಶದ ನಕ್ಷತ್ರದಂತೆ. ನಿನ್ನನ್ನು ಒಲಿಸಿಕೊಂಡವರು ಜೀವನದಲ್ಲಿ ತಮ್ಮ ಐಶ್ವರ್ಯವನ್ನು ಕಳೆದುಕೊಂಡರೂ ಅಥವಾ ಯಾರಾದರೂ ಅದನ್ನು ಕೊಳ್ಳೆ ಹೊಡೆದರೂ ನಿನ್ನನ್ನು ಮಾತ್ರ ಅವರಿಂದ ಯಾರಿಗೂ ಕಸಿದುಕೊಳ್ಳಲಾಗದು. ಭೂಮಿಯಲ್ಲಿ ಸಿಗದ ಅದ್ಭುತ ಸಂಪತ್ತು ನೀನಾಗಿರುವೆ. ನೀನಿರುವ ಕಡೆಯೆಲ್ಲ ಬೆಳದಿಂಗಳಂತೆ, ನೀನಿರದ ಕಡೆಯೆಲ್ಲ ಕಗ್ಗತ್ತಲಂತೆ. ಲೋಕವು ನಿನ್ನನ್ನು ಮೆಚ್ಚಿ ಹೊಗಳಬೇಕೆಂದರೆ ಪದಗಳೇ ಸಿಗದ ಪದಪುಂಜವಾಗುವೆ ನೀ. ಹಲವು ನಾಮದಿ ಕರೆಯುವುದು ನಿನ್ನ ಈ ಮನುಕುಲ. ನಿನ್ನನ್ನು ಬಲ್ಲದವರಾರು ಈ ಭೂಮಿಯೋಳು. ನೀನೇ ಜ್ಞಾನ ಜ್ಯೋತಿಯಾಗಿರುವೆ, ನೀನೇ ವಿದ್ಯಾದಾತೆ. ಥ್ಯಾಂಕ್ ಯು.